ವಿಚಾರವಾಗಿ ರಾಜ್ಯದಲ್ಲಿ ದಿನಗಳಂತೆ ಆ ಸಂಖ್ಯೆಗಳನ್ನು ನೋಡಿದಾಗ ಆಘಾತ ಆಗ್ತಾ ಇದೆ, ಆಶ್ಚರ್ಯ ಆಗ್ತಾ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಇವತ್ತು ಮಧ್ಯಾಹ್ನದ ಬುಲೆಟಿನ್ ನಲ್ಲಿ ಅಂದ್ರೆ ಅರ್ಧ ದಿನದ ಬುಲೆಟಿನ್ ನಲ್ಲೇ 127 ಹೊಸ ಪಾಸಿಟಿವ್ ಕೇಸ್ಗಳು ರಿಪೋರ್ಟ್ ಆಗಿರೋದು. ಅಲ್ಲಿಗೆ ರಾಜ್ಯದಲ್ಲಿ 1373ಕ್ಕೆ ಏರಿಕೆ ಆಗಿದೆ ಸೋಂಕಿತರ ಲೆಕ್ಕ. ಕಳೆದ ಒಂದು ವಾರದಿಂದ ರಾಜ್ಯಕ್ಕೆ ಮುಂಬೈ ಲಿಂಕ್ ಬಹುವಾಗಿ ಕಾಡ್ತಾ ಇದೆ. ಮಂಡ್ಯಕ್ಕೆ ಮುಂಬೈ ಸಂಪರ್ಕದ ಟೆನ್ಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ 62 ಪಾಸಿಟಿವ್ ಕೇಸ್ಗಳು ರಿಪೋರ್ಟ್ ಆಗಿರೋದು. ಸೊ ಮಂಡ್ಯಕ್ಕೆ ಮುಂಬೈ ಲಿಂಕ್ ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಡ್ತಾ ಇದೆ. ಶಿವಮೊಗ್ಗ ಭಾಗಕ್ಕೂ ಅಷ್ಟೇ 6 ಜನಕ್ಕೆ ಮುಂಬೈ ಲಿಂಕ್ ನಿಂದ ಪಾಸಿಟಿವ್ ಬಂದಿರೋದು. ಕಲಬುರಗಿಯಲ್ಲಿ 11 ಜನಕ್ಕೆ ಮುಂಬೈ ಲಿಂಕ್ ನಿಂದ ಪಾಸಿಟಿವ್ ಬಂದಿರೋದು. ಅಲ್ಲಿಗೆ ಜಾಸ್ತಿಯಾಗಿ ಮುಂಬೈನಿಂದ ಯಾರೆಲ್ಲ ಬಂದಿದ್ದಾರೆ, ಕೆಲವರು ಕ್ವಾರಂಟೈನ್ ಅಲ್ಲಿ ಇದಾರಲ್ಲ, ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಅಂತ ಬಂದಿರೋದು. ಅಲ್ಲಿಗೆ ರಾಜ್ಯಕ್ಕೆ ಕಳೆದ ಒಂದು ವಾರದಿಂದ ಮುಂಬೈನಿಂದ ಯಾರೆಲ್ಲ ವಾಪಸ್ ಆಗಿದ್ದಾರೆ ಅವರು ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಮುಂಬೈ ಸಂಪರ್ಕದ ಟೆನ್ಷನ್ ಜೊತೆಗೆ ಇವ್ರನ್ನೇನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬಿಟ್ರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಎಡವಟ್ಟಾಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಬಂದ ತಕ್ಷಣ ಅವರನ್ನ ಕ್ವಾರಂಟೈನ್ ಮಾಡಿದ್ದಾರೆ. ಕೆಲವರಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ, ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಕ್ವಾರಂಟೈನ್ ಅಲ್ಲಿ ಇದ್ದಾಗಲೇ ಪಾಸಿಟಿವ್ ಬರ್ತಾ ಇದೆ. ಅದು ಮುಂಬೈ ಮಹಾಕಂಟಕವಾಗಿ ಈಗ ನಮ್ಮ ರಾಜ್ಯಕ್ಕೆ ಪರಿಣಮಿಸ್ತಾ ಇರೋದು. ಅಲ್ಲಿಂದ ಯಾರೆಲ್ಲ ವಾಪಸ್ ಬರ್ತಾ ಇದ್ದಾರೆ, ಕೊರೋನಾ ತಗೊಂಡು ಬರ್ತಾ ಇದ್ದಾರೆ. ರಾಜ್ಯದಲ್ಲಿ 127 ಹೊಸ ಕೊರೋನಾ ಕೇಸ್ಗಳು ಇವತ್ತು ಪತ್ತೆಯಾಗಿರೋದು, ಅಂದ್ರೆ ಪಾಸಿಟಿವ್ ರಿಪೋರ್ಟ್ ಬಂದಿರೋದು. ಬಹಳಷ್ಟು ಆತಂಕ ಇರೋದು. ಈಗ ನೋಡಿ, ಅರ್ಧ ದಿನಕ್ಕೆ ಈಗ 100 ಕ್ರಾಸ್ ಆಗಿ ಹೋಗಿದೆ, ಸೆಂಚುರಿ ದಾಟ್ಕೊಂಡು ಹೋಗಿದೆ ಕೇಸ್ಗಳು ಅಂತಂದ್ರೆ ಸಂಜೆ ವೇಳೆಗೆ ಮತ್ತೊಂದು ಬುಲೆಟಿನ್ ರಿಲೀಸ್ ಆಗುತ್ತೆ. ಅದರಲ್ಲಿ ಇನ್ನು ಎಷ್ಟು ಇರುತ್ತೆ ಲೆಕ್ಕ ಅಂತ ಆತಂಕ ಇರೋದು. ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಇಡೀ ದಿನ ನೋಡಿದಾಗ 99 ಕೇಸ್ಗಳು ಬಂದಿತ್ತು. ಇನ್ನೇನ್ ಸೆಂಚುರಿ ಕ್ರಾಸ್ ಮಾಡೇ ಬಿಡ್ತೀವಿ ಅಂತ ನಿರೀಕ್ಷೆಗಳು ಇದ್ವು. ಬಟ್ ಆಘಾತದ ಸುದ್ದಿ ಒಂದು ಬಂದೇ ಬಿಡ್ತು ಇವತ್ತು ಮಧ್ಯಾಹ್ನದ ಬುಲೆಟಿನ್ ನಲ್ಲಿ. ಅದು 127 ಪಾಸಿಟಿವ್ ಕೇಸ್ಗಳು ಅಂತ. ಅಲ್ಲಿಗೆ 1373ಕ್ಕೆ ಸೋಂಕಿತರ ಲೆಕ್ಕ ನಮ್ಮ ರಾಜ್ಯದಲ್ಲಿ ಏರಿಕೆ ಆಗಿರೋದು. 1, 2 ಅಂತ ಶುರುವಾಯ್ತು. ಇವಾಗ ನೋಡಿ 100ಕ್ಕೂ ಜಾಸ್ತಿ ಸಂಖ್ಯೆಯಲ್ಲಿ ಈಗ ಮಧ್ಯಾಹ್ನದ ವೇಳೆಗೆ ಬರ್ತಾ ಇದೆ ಬುಲೆಟಿನ್ ನಲ್ಲಿ. ಒಂಥರ ಆಘಾತ ಆಗ್ತಿರೋದು. 100ಕ್ಕೂ ಹೆಚ್ಚು ಪಾಸಿಟಿವ್ ಕೇಸ್ಗಳು ರಿಪೋರ್ಟ್. 1000 ದಾಟ್ ಹೋಗಿದ್ದೀವಿ. ಇನ್ನು ದಿನ ಕಳೆದಂತೆ ಈಗ ನಾಳೆ ನಾಡಿದ್ದು ಇನ್ನೇನೇನ್ ಕತೆ ಆಗುತ್ತೆ ಅಂತ ಆತಂಕ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಮುಂಬೈ ಇದೆಯಲ್ಲ, ಮಹಾ ದೊಡ್ಡ ಶಾಕ್ ಅನ್ನ ಕೊಡ್ತಾ ಇದೆ ರಾಜ್ಯಕ್ಕೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ಆತಂಕ ಅಂತೂ ಇದ್ದೇ ಇತ್ತು. ಯಾಕಂದ್ರೆ ನೆನ್ನೆನೆ 99 ಬಂದಿತ್ತು, ಸೆಂಚುರಿ ಕ್ರಾಸ್ ಮಾಡ್ಬಿಡ್ತೀವಿ ಇವತ್ತು ಅಂತ ಒಂಥರ ಆತಂಕ ಇತ್ತು. ಇವಾಗ ಆತಂಕ ನೋಡಿದ್ರೆ 127 ತನಕ ಹೋಗ್ಬಿಟ್ಟಿದೆ. ಮಧ್ಯಾಹ್ನದ ವೇಳೆಗೆ ಅರ್ಧ ದಿನದ ಬುಲೆಟಿನ್ ಅಲ್ಲೇ ಇಷ್ಟು ಬಂದಿದೆ ಅಂದ್ರೆ ಸಹಜವಾಗಿ ಒಂದು ಆತಂಕ ಆಘಾತ ಆಗುತ್ತೆ. ಅಂದ್ರೆ ಯಾವ ಲಿಂಕ್ ಇಂದ ಈಗ ಜಾಸ್ತಿ ಬಂದಿರೋದು? ಶರ್ಮಿತಾ, ಈಗ ಮಧ್ಯಾಹ್ನದ ದೃಷ್ಟಿ ನಿಜಕ್ಕೂ ಒಂದು ದೊಡ್ಡ ಶಾಕ್ ಅಂತ ಹೇಳ್ಬೇಕು. ಯಾಕೆಂದ್ರೆ ಬೇರೆ ರಾಜ್ಯಗಳಿಂದ ಬಂದಂತವರಿಂದ ಸೋಂಕು ಬರ್ತಾ ಇರುವಂತಹ ಪ್ರಮಾಣ ದಿನೇ ದಿನೇ ಜಾಸ್ತಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ನಿಜ. ಆದ್ರೆ ನೆರೆಯ ಮಹಾರಾಷ್ಟ್ರಕ್ಕೆ ಕಾಂಪಿಟೇಷನ್ ಕೊಡೋ ರೇಂಜ್ ನಲ್ಲಿ ನಮ್ಮ ಸ್ಪೀಡ್ ಪಿಕಪ್ ಆಗುತ್ತೆ ರಾಜ್ಯದ್ದು ಅಂತ ಅನ್ಕೊಂಡಿರ್ಲಿಲ್ಲ. ಅದ್ರಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆನಲ್ಲೇ ಮುಂಬೈ ಮಹಾರಾಷ್ಟ್ರದಿಂದ ಬಂದವರದ್ದೇ ಇವತ್ತು ಕೂಡ ಟ್ರಾವೆಲ್ ಹಿಸ್ಟ್ರಿ ಅಂತವ್ರದ್ದೇ ಜಾಸ್ತಿ ಇರುವಂತದ್ದು. ಕಲಬುರ್ಗಿ ಜೊತೆಗೆ ಮಂಡ್ಯದಲ್ಲಂತೂ ಅತಿ ಹೆಚ್ಚು. ನೀವು ಬುಲೆಟಿನ್ ನ ಲಿಸ್ಟ್ ನ ತೆಗೆದು ನೋಡಿದ್ರೆ ಬಹುಶಃ 3 ಪೇಜ್ ನಷ್ಟು ಬರೀ ಮಂಡ್ಯದ ಲಿಸ್ಟೇ ಇದೆ. ಸೊ ಇದ್ರ ಜೊತೆನಲ್ಲಿ ಗುಜರಾತ್ ಇಂದ ಬಂದವರು ಕೂಡ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಸೋಲಾಪುರ, ಮಹಾರಾಷ್ಟ್ರದಲ್ಲಿ ಕೇವಲ ಮುಂಬೈ ಮಾತ್ರ ಅಲ್ಲ, ಮಹಾರಾಷ್ಟ್ರದ ಬೇರೆ ಬೇರೆ ಕಡೆಯಿಂದ ಬಂದಂತವರಲ್ಲೂ ಕೂಡ ಅನೇಕ ಜನರಲ್ಲಿ ಪಾಸಿಟಿವ್ ಇದೆ. ಸೊ ಒಂದು ಪ್ರಶ್ನೆ ಇಲ್ಲಿ ನಾವು ಗಮನಿಸಬೇಕು ಒಂದು ವಿಚಾರವನ್ನ, ಏನಂದ್ರೆ ಮುಂಬೈನಿಂದ ಅಥವಾ ಮಹಾರಾಷ್ಟ್ರದ ಬೇರೆ ಬೇರೆ ಕಡೆಯಿಂದ ಬಂದಂತ ಪ್ರಯಾಣಿಕರು ಮಹಾರಾಷ್ಟ್ರದಿಂದ ಕರ್ನಾಟಕ ಬಾರ್ಡರ್ ಬಂದು ತಲುಪೋದಕ್ಕೆ ಹೆಚ್ಚು ಸಮಯ ತಗೊಳ್ಳೋದಿಲ್ಲ. 1 ದಿನ ಅಥವಾ ಹೆಚ್ಚು ಅಂದ್ರೆ 2 ದಿನ ತಗೊಳ್ಬಹುದು ಅಷ್ಟೇ. ಅವರು ಕೇವಲ 1-2 ದಿನದಲ್ಲೇ ಅವ್ರು ಬಂದು ಇಲ್ಲಿ ಪರೀಕ್ಷೆ ಮಾಡಿ ಅವ್ರಿಗೂ ರಿಸಲ್ಟ್ ಪಾಸಿಟಿವ್ ಅಂತ ನಮಗ್ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಬಾರ್ಡರ್ ನಲ್ಲಿ ಹಾಗಿದ್ರೆ ಅವರು ಪರೀಕ್ಷೆ ಮಾಡ್ತಾನೆ ಇಲ್ವಾ, ಸುಮ್ಮನೆ ಕಳಿಸ್ಬಿಡ್ತಾ ಇದ್ದಾರಾ, ಅದ್ ಹೇಗ್ ಕಳಿಸ್ತಾ ಇದಾರೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಒಂದ್ ಕಡೆ ಮಹಾರಾಷ್ಟ್ರ ಇಡೀ ದೇಶಕ್ಕೆ ಕೊರೋನಾ ಹಂಚೋದೇ ರೀತಿನಲ್ಲಿ ಆಗಿದೆ. ಪ್ರತಿದಿನ ಮಹಾರಾಷ್ಟ್ರದಿಂದ ಬೇರೆ ಬೇರೆ ಸ್ಟೇಟ್ಸ್ ಗೆ ಯಾರ್ಯಾರು ಹೋಗ್ತಾ ಇದ್ದಾರೆ ಅವರಲ್ಲಿ 3/4 ಭಾಗ ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ಇದ್ದಾರೆ. ಸೊ ಅವರು ಒಳಗಡೆ ಈ ಕೊರೋನಾ ಸೋಂಕು ಹಬ್ಬದಂತೆ ತಡೆಯೋದಿಕ್ಕೆ ಮಾಡ್ತಾ ಇರುವಂತ ಕ್ರಮಗಳ ಬಗ್ಗೆನೇ ಒಂದು ದೊಡ್ಡ ಪ್ರಶ್ನೆ ಉದ್ಭವ ಆಗುತ್ತೆ. ಇನ್ನು ನಮ್ಮ ರಾಜ್ಯದಲ್ಲಿ ಅರ್ಧ ದಿನಕ್ಕೆ ನಾವು 125 ಪೇಷಂಟ್ಸ್ ನೋಡ್ತಾ ಇದೀವಿ ಅಂದ್ರೆ ಬಹುಶಃ ಇನ್ನು ಮುಂದಿನ 2 ವಾರಗಳವರೆಗೆ
ನಾವ್ ಏನ್ ಅನ್ಕೊಂಡಿದ್ವಿ ಕಂಟ್ರೋಲ್ ಬರ್ತಾ ಇದೆ, ಸೊ ಪ್ರಯಾಣಿಕರನ್ನ ಮಾತ್ರ ನಾವು ಈಗ ಏನು ಕ್ವಾರಂಟೈನ್ ಮಾಡಿದ್ರೆ ಸಾಕಾಗುತ್ತೆ, ನಾವು ಅಷ್ಟರ ಮಟ್ಟಿಗೆ ಸೇಫ್ ಇದೀವಿ ಅಂತ ಬಹುಶಃ ಆ ಒಂದು ಸಮಾಧಾನ ಇಲ್ಲ ಅಂತ ಹೇಳ್ಬೋದು. ಇವತ್ತು ಗ್ರೀನ್ ಝೋನ್ ಚಿಕ್ಕಮಗಳೂರಲ್ಲೂ ಕೂಡ ನಾವು ಹೊಸ ಕೇಸ್ಗಳನ್ನ ನೋಡಿದೀವಿ. ಸೊ ಇದೇ ರೀತಿ ಗ್ರೀನ್ ಡಿಸ್ಟ್ರಿಕ್ಟ್ ಗಳು ಜಾಸ್ತಿ ಇದ್ವು ನಮ್ಮ ರಾಜ್ಯದಲ್ಲಿ, ನಿಧಾನಕ್ಕೆ ಎಲ್ಲವೂ ಕೂಡ ಬಣ್ಣ ಬದಲಾಯಿಸ್ತಾ ಇದ್ದಾವೆ. ಸೊ ಈ ಒಂದು ಆತಂಕವನ್ನ ಮೊದಲೇ ನಾವು ಇಷ್ಟೊಂದು ಪೇಷಂಟ್ಸ್ ಎಷ್ಟೇ ಬಂದ್ರು ಕೂಡ ನಾವು ರೆಡಿ ಇದೀವಿ ಅಂತ ಹೇಳಿದ್ದು ನಿಜ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆ. ಆದ್ರೆ ಈಗ ಬರ್ತಾ ಇರುವಂತಹ ಈ ಒಂದು ಪ್ರಯಾಣಿಕರ ಒಂದು ಪ್ರವಾಹ ಏನಿದೆ, ಈ ಪ್ರವಾಹ ನೋಡಿ ನಿಜಕ್ಕೂ ಒಂದು ಕ್ಷಣ ಆರೋಗ್ಯ ಇಲಾಖೆಯೇ ಒಂದು ಗಾಬರಿ ಆಗುವಂತ ಪರಿಸ್ಥಿತಿ ಇದೆ. ಇದ್ರ ಜೊತೆನಲ್ಲಿ ಸಾರಿಗೆ ವ್ಯವಸ್ಥೆಯನ್ನ ಕೂಡ ಶುರು ಮಾಡ್ಬಿಟ್ಟಿರುವಂತದ್ದು. ನಮ್ಮ ಜನ ಏನೂ ಇಲ್ಲದೆ ಎಲ್ಲ ಕಡೆ ಬಾರ್ಡರ್ ಸೀಲ್ ಮಾಡಿದಂತ ಸಂದರ್ಭದಲ್ಲಿ ಅದೆಷ್ಟೋ ಕಡೆ ಕಳ್ಳದಾರಿಗಳಿಂದ ಹೋಗಿ ಬೇರೆ ಕಡೆ ಸೇರ್ಕೊಳ್ತಾ ಇದ್ರು. ಅಂತದ್ರಲ್ಲಿ ರಾಜಾರೋಷವಾಗಿ KSRTC BMTC ಅನ್ನೇ ಬಿಟ್ಬಿಟ್ಟಿದೀವಿ. ಸೊ ಒಳಗಡೆ ಬಸ್ ಒಳಗಡೆ ಎಂಟರ್ ಆಗ್ಬೇಕಾದ್ರೆ ಅವ್ರಿಗೇನು ಪರೀಕ್ಷೆಯನ್ನ ಮಾಡ್ತಾರೆ, ಅದು ಕೇವಲ ಪ್ರಾಥಮಿಕ ಹಂತದ ಪರೀಕ್ಷೆ, ಅವರ ಬಾಡಿ ಟೆಂಪರೇಚರ್ ನ ಮಾತ್ರ ಚೆಕ್ ಮಾಡುವಂತದ್ದು. ನಮ್ಮ ರಾಜ್ಯದಲ್ಲಿ ಇವತ್ತಿಗೂ ಅನೇಕ ಜನ ಏಸಿಂಟಮ್ಯಾಟಿಕ್ ಇದ್ದಾರೆ, ಅಂದ್ರೆ ಯಾವುದೇ ರೀತಿ ರೋಗ ಲಕ್ಷಣ ಇಲ್ಲದೆ ಪಾಸಿಟಿವ್ ಆದಂತವರ ಸಂಖ್ಯೆನೇ ತುಂಬಾ ಜಾಸ್ತಿ ಇರುವಂತದ್ದು. ಸೊ ಅವರು ಕ್ಯಾರಿಯರ್ಸ್ ಆಗಿರುವಂತಹ ಅಪಾಯ ತುಂಬಾ ಜಾಸ್ತಿ ಇರುತ್ತೆ. ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ, ಹಾಗಾಗಿ ಅವರಿಗೆ ಸೋಂಕು ಅಥವಾ ರೋಗ ಲಕ್ಷಣಗಳು ಕಾಣಿಸ್ಕೊಂಡಿರಲ್ಲ. ಆದ್ರೆ ಅವರ ಸಂಪರ್ಕಕ್ಕೆ ಬಂದಂತ ಕುಟುಂಬಸ್ಥರು ಇರ್ಬೋದು ಅಥವಾ ಅವರ ಅಕ್ಕಪಕ್ಕದವರು ಇರ್ಬೋದು, ಅವರಿಗೆ ಆ ಒಂದು ಸೋಂಕಿನ ಅಪಾಯ ಹೆಚ್ಚಾಗಿರುತ್ತೆ. ಇವರೆಲ್ಲರೂ ಮನೆಗೆ ಹೋಗಿ ಹೋಮ್ ಕ್ವಾರಂಟೈನ್ ಅಂತ ನೀಟಾಗಿ 14 ದಿನ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಸಾಕಷ್ಟು ಅನುಮಾನಗಳಿದೆ. ಇದುವರೆಗೆ ನಮ್ಮ ರಾಜ್ಯದಲ್ಲೇ ನಾವು ಅನೇಕ ಉದಾಹರಣೆಗಳನ್ನ ನೋಡಿದೀವಿ, ಸರಿಯಾಗಿ ಹೋಮ್ ಕ್ವಾರಂಟೈನ್ ಮಾಡ್ದಲೆ ಅದರಿಂದ ಒಂದ್ ಇಡೀ ಕ್ಲಸ್ಟರ್ ಹುಟ್ಕೊಂಡಂತಹ ಉದಾಹರಣೆಗಳು ಸಾಕಷ್ಟಿದೆ. ಸೊ ಇಂಥ ಸಂದರ್ಭದಲ್ಲಿ ಈ ಒಂದು ಪ್ರಯಾಣಿಕರನ್ನ ಕೂಡಲೇ ನೋಡ್ಕೊಂಡು ಅವ್ರನ್ನ ಒಳಗ್ ಬಿಡ್ಬೇಕು. ಎಷ್ಟು ಜನ ಬರ್ತಾರೋ ಅಷ್ಟು ಜನನು ಕೂಡ ಬಾರ್ಡರ್ ಕ್ರಾಸ್ ಮಾಡೋದಕ್ಕೆ ಬಿಡದಲೇ ಇದ್ರೆ ಒಳ್ಳೇದೇನು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಶರ್ಮಿತಾ, ಸೌಮ್ಯ, ಮತ್ತೊಂದು ಆತಂಕ ಏನು ಅಂದ್ರೆ, ಈಗ ಮುಂಬೈನಿಂದ ಇದೆಲ್ಲ ರಿಟರ್ನ್ ಆಗಿದ್ದಾರೆ, ಎಸ್ಪೆಷಲಿ ಮಹಾರಾಷ್ಟ್ರ ರಾಜ್ಯದಿಂದ ಅವರೆಲ್ಲ ಕ್ವಾರಂಟೈನ್ ಮಾಡಿದ್ದಾರೆ. ಕ್ವಾರಂಟೈನ್ ಮಾಡ್ದಲೇ ಪಾಸಿಟಿವ್ ಬರ್ತಾ ಇದೆ. ಅಲ್ಲಿ ಕ್ವಾರಂಟೈನ್ ಕೇಂದ್ರದಲ್ಲೂ ಆತಂಕ ಇದೆ. ಈಗ ಪಾಸಿಟಿವ್ ಬರ್ತಾ ಇದ್ದಂತೆ ಪರ್ಟಿಕ್ಯುಲರ್ ಆಗಿ ಆ ಬ್ಯಾಚ್ ನಲ್ಲಿ ಕ್ವಾರಂಟೈನ್ ಆಗಿರೋರು ಅವ್ರಿಗೂ ಕೂಡ ಒಂಥರ ಆತಂಕ, ಈಗ ಬೇರೆಯವರಿಂದ ನಮಗೂ ಕೂಡ ಬಂದ್ಬಿಡುತ್ತಾ ಅಂತ. ಈಗ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಈಗ ಲಾಕ್ಡೌನ್ ಸಡಿಲಿಕೆ ಆಗ್ತಾ ಇದ್ದಂತೆ ಈಗ ಬರ್ತಾ ಇದ್ದಾರೆ ಜನ ಬೇರೆ ಬೇರೆ ರಾಜ್ಯಗಳಿಂದ. ಕ್ವಾರಂಟೈನ್ ಕೇಂದ್ರದಲ್ಲೂ ಕೂಡ ಸಮಸ್ಯೆಗಳಾಗಬಹುದು. ಈಗ ಎಷ್ಟು ದಿನ ಇಟ್ಕೋಬೇಕು, ಇವ್ರನ್ನೆಲ್ಲ ಸ್ಟ್ರಿಕ್ಟ್ ಆಗಿ ಹೆಂಗ್ ನೋಡ್ಕೋಬೇಕು, ಮತ್ತೆ ಜಾಸ್ತಿ ಜನ ಬಂದಾಗ ವ್ಯವಸ್ಥೆಗಳು ಹೆಂಗ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಆರೋಗ್ಯ ಇಲಾಖೆ ಏನಾದ್ರು ಕಾನ್ಸಂಟ್ರೇಷನ್ ಮಾಡ್ತಾ ಇದೆಯಾ ಸೌಮ್ಯ? ಶರ್ಮಿತಾ, ಕ್ವಾರಂಟೈನ್ ಸೆಂಟರ್ಸ್ ಯಾವಾಗ್ಲಿಂದನೂ ಸಜ್ಜಾಗಿದ್ವು. ಹೇಗೆ ಅಂತಂದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಿರ್ಬೋದು, ಇಷ್ಟು ಅಡಿ ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕು ಅಂತ. ಆದ್ರೆ ಒಂದು ವಿಚಾರವನ್ನ ಎಲ್ಲರೂ ಕೂಡ ಗಮನಿಸ್ಬೇಕು, ಏನು ಅಂದ್ರೆ ಈ ಪ್ರೈವೇಟ್ ಆಗಿ ತಾವೇ ಹಣ ಕೊಟ್ಟು ಹೋಟೆಲ್ಸ್ಗೆ ಹೋಗಿ ಕ್ವಾರಂಟೈನ್ ಆಗ್ತಾ ಇದಾರಲ್ಲ, ಅವರೆಲ್ಲ ಇಂಡಿವಿಜುವಲ್ ರೂಮ್ಸ್ ಅಲ್ಲಿ ಇರ್ತಾರೆ. ಒಬ್ರೊಬ್ರು ಒಂದೊಂದು ರೂಮ್ ನಲ್ಲಿ ನಿಂತ ಇರ್ತಾರೆ. ಸೊ ಇನ್ನೊಬ್ರ ಜೊತೆ ಅವ್ರಿಗೆ ಸಂಪರ್ಕ ಇರೋದಿಲ್ಲ, ಅದೆಲ್ಲ ಓಕೆ. ಆದ್ರೆ ಹಣ ಕೊಡಲು ಸಾಧ್ಯವಾಗದೇ ಇದ್ದವ್ರನ್ನ ಗೌರ್ಮೆಂಟ್ ಕ್ವಾರಂಟೈನ್ ಸೆಂಟರ್ಸ್ಗೆ ಶಿಫ್ಟ್ ಮಾಡ್ಲಾಗ್ತಾ ಇದೆಯಲ್ಲ, ಇವರು ಅದು ಹೆಚ್ಚಾಗಿ ಶ್ರಮಿಕ್ ರೈಲಲ್ಲಿ ಬರ್ತಾ ಇರುವಂತವ್ರು, ಕೂಲಿ ಕಾರ್ಮಿಕರು, ಇವ್ರುಗಳೆಲ್ಲ ಏನಿದ್ದಾರೆ ಅವ್ರನ್ನೆಲ್ಲ ಈ ಹಾಸ್ಟೆಲ್, PG, ಛತ್ರಗಳು ಇಂಥ ಕಡೆ ಕ್ವಾರಂಟೈನ್ ಮಾಡ್ತಾ ಇರುವಂತದ್ದು. ಅಲ್ಲೆಲ್ಲ ಏನ್ ಮಾಡಿದರೆ, ಒಂದು ಬೆಡ್ಗೂ ಇನ್ನೊಂದು ಬೆಡ್ಗೂ ಕನಿಷ್ಠ ಪಕ್ಷ 6 ಅಡಿ ಡಿಫ್ರೆನ್ಸ್ ಇರ್ಬೇಕು, ಅಷ್ಟು ಸ್ಥಳ ಇರ್ಬೇಕು. ಇಂತ ಎಲ್ಲ ಕೆಲವೊಂದಷ್ಟು ಮುನ್ನೆಚ್ಚರಿಕೆಗಳನ್ನ ತಗೊಂಡಿದ್ದಾರೆ ಬಿಟ್ರೆ, ಅದನ್ನ ಬಿಟ್ಟು ಕಂಪ್ಲೀಟ್ ಆಗಿ ಅವ್ರನ್ನ ಸಪರೇಟ್ ಆಗಿ ಇಡುವಂತಹ ಒಂದು ವ್ಯವಸ್ಥೆ ಇಲ್ಲ. ಅಂದ್ರೆ ನಮ್ಮ ರಾಜ್ಯ ಅಂತಲ್ಲ, ಎಲ್ಲೂ ಕೂಡ ಇಲ್ಲ. ಅಷ್ಟು ದೊಡ್ಡ ಮಟ್ಟಿಗಿನ ವ್ಯವಸ್ಥೆನ ಮಾಡೋದಕ್ಕೆ ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಆಗೂ ಇಲ್ಲ ಎಲ್ಲಾ ಕಡೆನೂ. ಸೊ ಇದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನ ಪ್ರಮುಖ ಪಾತ್ರ ಇರೋದು ಜನರದ್ದೇ ಆಗುತ್ತೆ ಇಲ್ಲಿ. ಅಂಡ್ ಮುಂಬೈನಿಂದ ಅಥವಾ ಮಹಾರಾಷ್ಟ್ರದಿಂದ ಬಂದಂತವ್ರು ನಾವು ನೋಡಿದ್ರೆ 100 ಜನ ಬಂದಿದ್ರೆ ಅದರಲ್ಲಿ ಕಮ್ಮಿ ಅಂದ್ರೂ 92 ಜನ ಆದ್ರೂ ಪಾಸಿಟಿವ್ ಆಗಿದ್ದಾರೆ. ಸೊ ಉಳಿದಂತ ಇನ್ನು 8 ಜನ ಅವ್ರಿಗೆ ಗೊತ್ತು ಇವತ್ತೆಲ್ಲ ನಾಳೆ ನಮ್ದು ಪಾಸಿಟಿವ್ ಆಗುತ್ತೆ ಅಂತ ಒಂದು ಪರಿಸ್ಥಿತಿನಲ್ಲಿದ್ದಾರೆ. ಸೊ ಮುಂಬೈನಿಂದ ಬರೋದಕ್ಕೆ ಜನ ಅಂದ್ರೆ ಇಲ್ಲಿರೋರು ಅನೇಕರು ನಾವು ಅಲ್ಲಿ ಹೋಗಿ ಸುಮ್ನೆ ನಮ್ಮವರಿಗೆ ಸೋಂಕು ಹರಡೋದಕ್ಕಿಂತ ನಾವು ಕಂಪ್ಲೀಟ್ ಆಗಿ ಎಲ್ಲ ಕಂಟ್ರೋಲಿಗೆ ಬರೋ ತನಕ ಅಲ್ಲೇ ಉಳ್ಕೊಳ್ತೀವಿ ಅಂತ ಥಿಂಕ್ ಮಾಡಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಬಹುಶಃ ನಮ್ಮ ರಾಜ್ಯದ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ. ಆದ್ರೆ ಸಹಜವಾಗಿ ಅವ್ರಿಗೂ ಕುಟುಂಬದವ್ರ ಜೊತೆ ಇರಬೇಕು, ಬೇಗ ಮನೆಗೆ ಮರಳಬೇಕು ಅನ್ನುವಂತ ಒಂದು ಆಸೆ ಇರುತ್ತೆ. ಸೊ ಈ ಎಲ್ಲದರಿಂದಾಗಿ ಕ್ವಾರಂಟೈನ್ ಸೆಂಟರ್ಸ್ ನಲ್ಲಿ ಮಾಡಿರುವಂತಹ ಸೌಕರ್ಯಕ್ಕಿಂತ ಹೆಚ್ಚಾಗಿ ಜನರ ಮುನ್ನೆಚ್ಚರಿಕೆನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಈ ಪಾಸಿಟಿವ್ ಬಂದವರು 14 ಡೇಸ್ ಆಸ್ಪತ್ರೆಗಳಲ್ಲಿ ಇರ್ತಾರೆ. ಅವರ ಕಂಪ್ಲೀಟ್ 3 ಹಂತದ ಟೆಸ್ಟ್ ಗಳಲ್ಲಿ ನೆಗೆಟಿವ್ ಬರಬೇಕು, ಆ ನಂತರ ಅವ್ರನ್ನ ಕ್ವಾರಂಟೈನಿಗೆ ಶಿಫ್ಟ್ ಮಾಡ್ತಾರೆ, ಇದೆಲ್ಲ ಸರಿ. ಆದ್ರೆ ಈ ನೆಗೆಟಿವ್ ಬಂದವರು ಇರ್ತಾರಲ್ಲ, ಅತಿ ಹೆಚ್ಚು ಅಪಾಯ ತಂದೋಡೋದು ಅವರೇನೆ. ಯಾಕೆಂದ್ರೆ ಅವ್ರಿಗೆ ರಿಸಲ್ಟ್ಸ್ ಅಲ್ಲಿ ನೆಗೆಟಿವ್ ಬಂದಿರುತ್ತೆ, ಅವ್ರು ಕ್ಯಾರಿಯರ್ಸ್ ಆಗಿರ್ಬೋದು, ಪೊಟೆನ್ಶಿಯಲ್ ಕ್ಯಾರಿಯರ್ಸ್ ಆಗಿರ್ಬೋದು. ಸೊ ಅವರು 14 ದಿನ ಕ್ವಾರಂಟೈನ್ ಸೆಂಟರ್ಸ್ ಅಲ್ಲಿ ಎಷ್ಟೇ ಜಾಗರೂಕತೆಯಿಂದ ಇದ್ರೂನು ಒಂದು ವೇಳೆ ಅವರ ದೇಹದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದು ಯಾವುದೇ ರೀತಿ ಲಕ್ಷಣಗಳು ಕಾಣಿಸ್ತಲೆ ದಿಢೀರ್ ಅಂತ ಅವ್ರ ಮನೆಗೆ ಹೋದ ನಂತರ ಅವರು ಪಾಸಿಟಿವ್ ಆದ್ರು ಅಂದ್ರೆ
ಆಗ ಬರುವಂತ ಅಪಾಯ ಇನ್ನೂ ಜಾಸ್ತಿ. ಬಹುಶಃ ಈಗ ಬೇರೆ ಬೇರೆ ಕಡೆಗಳಲ್ಲಿ ನಾವೇನ್ ನೋಡ್ತಾ ಇದೀವಿ, ಏನೋ ಗ್ರೀನ್ ಝೋನ್ಸ್ ಎಲ್ಲ ನಿಧಾನಕ್ಕೆ ರೆಡ್ ಆಗ್ತಾ ಇರೋದು, ಇಂಥ ಪ್ರಕರಣಗಳಲ್ಲೆಲ್ಲ ಕೂಡ ಹೀಗೇನೆ ಅವರೆಲ್ಲ ಪರೀಕ್ಷೆಗಳನ್ನ ಮಾಡಿಸ್ಕೊಂಡಿದ್ರು, ಆದ್ರೆ ಅವಾಗ ನೆಗೆಟಿವ್ ಬಂದಿತ್ತು. ಇಲ್ಲಿ ಬಂದು ಅವರಿಗೆ ಮತ್ತೆ ರೋಗ ಲಕ್ಷಣ ಬಂದಿರುವಂತ ಅಥವಾ ಕ್ವಾರಂಟೈನ್ ಅಲ್ಲಿ ಇದ್ದವ್ರನ್ನ ಪರೀಕ್ಷೆ ಮಾಡ್ತೀವಿ ಅಂತ ಆರೋಗ್ಯ ಇಲಾಖೆಯವರು ಹೋಗಿ ಅವರ ಸ್ಯಾಂಪಲ್ಸ್ ತಗೊಂಡು ನೋಡಿದಾಗ ಆಗ ಮತ್ತೆ ಪಾಸಿಟಿವ್ ಬಂದಿರುವಂತದ್ದು. ಸೊ ಈ ಹೊಸ ವೈರಸ್ ಆಗಿರುವಂತಹ ಕೊರೋನಾ ಇನ್ನೂ ಕಂಪ್ಲೀಟ್ ಪಿಕ್ಚರ್ ಅನ್ನ ಕೊಟ್ಟಿಲ್ಲ. ಚಿಕಿತ್ಸಾ ವಿಧಾನ ಇರ್ಬೋದು, ಕ್ವಾರಂಟೈನ್ ವಿಚಾರ ಇರ್ಬೋದು, ಎಲ್ಲದರಲ್ಲೂ ಈಗ ಎಷ್ಟು ಲಭ್ಯ ಇದೆ ಮಾಹಿತಿ ಅಷ್ಟರಲ್ಲಷ್ಟೇ ಮಾಡ್ತಾ ಇದ್ದಾರೆ. ಅದು ಬಹುಶಃ ಸಾಲ್ತಾ ಇಲ್ಲ ಅಂತ ಈಗಿನ ಒಂದು ಚಿತ್ರಣವನ್ನ ನೋಡಿದ್ರೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ ಸೌಮ್ಯ, ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಲಾಕ್ ಡೌನ್ ಆದಾಗೆಲ್ಲ ನಮಗೂ ಅನಿಸ್ತಾ ಇತ್ತು, ಆ ಸಂಖ್ಯೆ ನೋಡಿದಾಗ ಒಂದೊಂದಿನ ಜಾಸ್ತಿ ಬರ್ತಾ ಇತ್ತು, ಬಟ್ ನೋಡಿದಾಗ ಕಂಟ್ರೋಲ್ ಅಲ್ಲಿ ಇದೆ ಅಂತ ಫೀಲ್ ಆಗ್ತಾ ಇತ್ತು. ಬಟ್ ಇವಾಗ ಒಂದು ವಾರದಿಂದ ನೋಡಿದಾಗ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಟ್ಟಿದ್ಯಾ? ಹಂಗಾದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆಯಾ? ಏನ್ ಅನ್ಸುತ್ತೆ ಇವಾಗ ಹೇಳೋದಾದ್ರೆ ಶರ್ಮಿತಾ, ಈಗ ಏನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಿಧಾನಕ್ಕೆ ಕೊಪ್ಪಳ ಇರ್ಬೋದು ಅಥವಾ ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗದಲ್ಲಿ ಏನು ಟ್ರಾವೆಲರ್ಸ್ ಬಂದ ನಂತರನೇ ಅಲ್ಲೂ ಕೂಡ ಪಾಸಿಟಿವ್ ಕೇಸಸ್ ಬಂದಿರೋದು. ಇದನ್ನೆಲ್ಲ ನೋಡಿದಾಗ ಅಲ್ಲಿನ ಅಭಿಪ್ರಾಯಗಳು ಏನ್ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಬಾರ್ಡರ್ಸ್ ನ ಕ್ಲೋಸ್ ಮಾಡೋದನ್ನ ಬಹುಶಃ ಇನ್ನೂ ಕಂಟಿನ್ಯೂ ಮಾಡ್ಬೇಕಿತ್ತು. ಈಗಲೇ ಲಾಕ್ ಡೌನ್ ನ ಇಷ್ಟೊಂದು ಈಸಿಯಾಗಿ ಬಿಡುವಂತಹ ಅವಶ್ಯಕತೆ ಇರಲಿಲ್ಲ, ನಾವ್ ಇನ್ನೂ ನೋಡ್ಬೇಕಿತ್ತು ಅಂತ. ಯಾಕೆಂದ್ರೆ ಮೂಲ ರೋಗಿಗಳ ಸಂಖ್ಯೆ ನಮ್ಮಲ್ಲಿ ಕಡಿಮೆ ಇದೆ ಅನ್ನುವಂತ ಕಾರಣವನ್ನ ಕೊಟ್ಟು ಏನು ಈ ಲಾಕ್ ಡೌನ್ ರಿಲ್ಯಾಕ್ಸೇಷನ್ ಮಾಡಿದ್ರು, ಬಹುಶಃ ಅದು ತುಂಬಾ ಆತುರದ ನಿರ್ಧಾರ ಆಯ್ತೇನೋ ಅಂತ ಅನ್ಸುತ್ತೆ. ಯಾವುದೇ ಒಬ್ಬ ರೋಗಿ ಆತನಿಗೆ ರೋಗ ಲಕ್ಷಣ ಕಾಣಿಸ್ಕೊಂಡ ನಂತರ ಸಹಜವಾಗಿಯೇ ದೇಶದ ಯಾವುದೇ ಮೂಲೆಯಲ್ಲಿದ್ರು ಆತ ಆಸ್ಪತ್ರೆಗೆ ಹೋಗ್ತಾನೆ. ಪ್ರಪಂಚಕ್ಕೆಲ್ಲ ಗೊತ್ತು ಕೊರೋನಾ ಎಂತ ದೊಡ್ಡ ಪಿಡುಗು ಅಂತ. ಸೊ ಇವರೆಲ್ಲ ಯಾರು ಗುಜರಾತ್ ಇಂದ ಅಥವಾ ಮುಂಬೈನಿಂದ ತಮಿಳ್ನಾಡಿಂದ ನೇರವಾಗಿ ಕರ್ನಾಟಕಕ್ಕೆ ಬಂದ್ರು, ಅವರೆಲ್ಲ ಬಹುಶಃ ಇನ್ನು ಒಂದು ತಿಂಗಳಾದ್ರೂ ಕಂಟಿನ್ಯೂ ಆಗಿ ಅಲ್ಲೇ ಇದ್ದಿದ್ರೆ, ಅವರಿಗೆ ಒಂದ್ ವೇಳೆ ಸೋಂಕು ಇದ್ದಿದ್ರೆ ಆಗ ಅಲ್ಲೇ ಅವ್ರಿಗೆ ಕಾಣಿಸ್ಕೊಳ್ತಾ ಇತ್ತು, ಅಲ್ಲೇ ಚಿಕಿತ್ಸೆನ ಮುಗಿಸಿ ಅಲ್ಲಿ ಕ್ಲಿಯರ್ ಆಗಿ ಬಂದ್ಬಿಡ್ತಾ ಇದ್ರು. ಸೊ ಇಲ್ಲಿರೋರು ಕೂಡ ಆರಾಮಾಗ್ತಾ ಇದ್ರು. ಸೊ ಅದನ್ನ ನಾವು ಮಾಡಬಹುದಿತ್ತೇನೋ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಏನು ಮಾಡೋದಿಕ್ಕಾಗಲ್ಲ. ಎಲ್ಲಾ ರಾಜ್ಯಗಳು ಕೂಡ ಇದೇ ರೀತಿ ಶ್ರಮಿಕ ರೈಲುಗಳ ಮೂಲಕ ತಮ್ಮಲ್ಲಿರುವಂತಹ ಕೂಲಿ ಕಾರ್ಮಿಕರನ್ನ ಅಥವಾ ಬೇರೆಯವ್ರನ್ನ ಏನು ಹೊರಗಡೆ ಕಳಿಸ್ತಾ ಇದ್ದಾರೆ, ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ರಿಸೀವಿಂಗ್ ಎಂಡ್ ನಲ್ಲಿ ಇದೀವಿ ನಾವು. ಸೊ ನಮ್ಮಲ್ಲಿಂದ ಹೋಗಿರೋ ಕೂಲಿ ಕಾರ್ಮಿಕರಲ್ಲೂ ಅನೇಕರಲ್ಲಿ ನಂತರ ದಿನಗಳಲ್ಲಿ ಪಾಸಿಟಿವ್ ಬರುವಂತ ಅಪಾಯ ಕೂಡ ಇದ್ದೇ ಇದೆ. ಸೊ ಇದೊಂಥರ ಹೆಲ್ಪ್ಲೆಸ್ನೆಸ್ ಅಂತ ಕಾಣಿಸುತ್ತೆ ಶರ್ಮಿತಾ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ. ಫೈನ್, ಥ್ಯಾಂಕ್ ಯು ಸೌಮ್ಯ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ಗ್ರೀನ್ ಝೋನ್ ಇದ್ದಿದ್ದೆಲ್ಲ ಕಲರ್ ಚೇಂಜ್ ಆಗ್ತಾ ಇದೆ. ಚಿಕ್ಕಮಗಳೂರು ಭಾಗದಲ್ಲಿ ಒಂದು ಪಾಸಿಟಿವ್ ಕೇಸ್ ಇರಲಿಲ್ಲ, ಬಟ್ ಇವತ್ತು ಹೆಲ್ತ್ ಬುಲೆಟಿನ್ ರಿಲೀಸ್ ಆದಾಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 2 ಪಾಸಿಟಿವ್ ಕೇಸ್ ರಿಪೋರ್ಟ್ ಆಗಿದೆ. ಭಯ ಹುಟ್ಟಿಸಿದೆ ಮೂಡಿಗೆರೆ ವೈದ್ಯನ ಟ್ರಾವೆಲ್ ಹಿಸ್ಟ್ರಿ. 20 ದಿನದಲ್ಲಿ ಆತ ಬೆಂಗಳೂರು ಕೊಡಗಿಗೆ ಡಾಕ್ಟರ್ ಓಡಾಟವನ್ನ ಮಾಡಿದ್ದಾರೆ. 15 ದಿನಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಇದು ಗಾಬರಿ ಹುಟ್ಟಿಸುವಂತ ವಿಚಾರ. ಮೂಡಿಗೆರೆಯ ಹಲವರೊಂದಿಗೆ ನೇರವಾಗಿ ಸಂಪರ್ಕಕ್ಕೆ ಬಂದಿದ್ದಾರೆ. ಈಗ ಡಾಕ್ಟರಿಂದ ನರ್ಸ್, ಆಶಾ ಕಾರ್ಯಕರ್ತೆಯರಿಗೂ ಕೂಡ ಆತಂಕ ಶುರುವಾಗಿದೆ. ವೈದ್ಯನ ಅಕ್ಕಪಕ್ಕದ ಮನೆಯವರಿಗೆ ಕೊರೋನಾ ಭಯ ಆವರಿಸುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ಗರ್ಭಿಣಿಗೆ ಸೋಂಕಿದೆ ಅನ್ನೋದು ಗೊತ್ತಾಗಿದೆ. ಮುಂಬೈನಿಂದ ಬಂದಿದ್ರು 27 ವರ್ಷದ ಗರ್ಭಿಣಿ ಕುಟುಂಬಕ್ಕೂ ಕೊರೋನಾ ಆತಂಕ ಸೃಷ್ಟಿಯಾಗಿದೆ. ಇಲ್ಲಿ 2 ಪಾಸಿಟಿವ್ ಏನ್ ಹೇಳ್ತಾ ಇದೀವಿ ಚಿಕ್ಕಮಗಳೂರು ಭಾಗದ್ದು. ಒಂದು ಮೂಡಿಗೆರೆಯ ವೈದ್ಯ, ತುಂಬಾ ಜನ ಪೇಷಂಟ್ಗಳಿಗೆ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ನ ಸಿಬ್ಬಂದಿ ಅವ್ರ ಕಾಂಟ್ಯಾಕ್ಟಿಗೆ ಬಂದಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೀರೇಶ್. ಇಷ್ಟು ದಿನ ಗ್ರೀನ್ ಝೋನ್, ಇವತ್ತು ನೋಡಿದ್ರೆ 2 ಪಾಸಿಟಿವ್ ಕೇಸ್, ಅದರಲ್ಲೂ ಆ ಟ್ರಾವೆಲ್ ಹಿಸ್ಟ್ರಿ ನೋಡಿದ್ರೆ ಬಹಳಷ್ಟು ಆತಂಕ ಆಗ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ಡಾಕ್ಟರ್ ಟ್ರಾವೆಲ್ ಹಿಸ್ಟ್ರಿ ಏನೇನ್ ಹೇಳುತ್ತೆ ವೀರೇಶ್? ಶರ್ಮಿತಾ ಶೆಟ್ಟಿ, ಏನು ಕಳೆದ 55 ದಿನಗಳಿಂದನೂ ಕೂಡ ಗ್ರೀನ್ ಝೋನ್ ಜಿಲ್ಲೆಯಾಗಿ ಉಳಿದಿತ್ತು. ಇವತ್ತು 2 ಕೇಸ್ಗಳು ಪಾಸಿಟಿವ್ ಆಗಿ ಬಂದಿರುವಂತದ್ದು. ಮೂಡಿಗೆರೆ ವೈದ್ಯನ ಟ್ರಾವೆಲ್ ಹಿಸ್ಟ್ರಿ ಈಗ ಎಲ್ಲರಲ್ಲೂ ಕೂಡ ಒಂದ್ ರೀತಿಯಲ್ಲಿ ಆತಂಕ ಹುಟ್ಟಿಸ್ತಿರುವಂತದ್ದು, ಜೊತೆಗೆ ಭಯ ಕೂಡ ಸೃಷ್ಟಿ ಮಾಡ್ತಿರುವಂತದ್ದು. ಯಾಕಂದ್ರೆ ಆ ವೈದ್ಯ ಏನು ಕಳೆದ 15 ದಿನಗಳ ಹಿಂದೆ ಆ ಬೆಂಗಳೂರು ಮತ್ತು ಕೊಡಗಿಗೆ ಹೋಗಿ ಬಂದಿದ್ರು ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಜೊತೆಗೆ 15 ದಿನಗಳಿಂದನೂ ಕೂಡ ದಿನಕ್ಕೆ 10 ಪೇಷಂಟ್ ಗಳಿಗೆ ಟ್ರೀಟ್ಮೆಂಟ್ ಮಾಡಿರುವಂತದ್ದು, ಜೊತೆಗೆ ನೇರವಾಗಿ ಆಸ್ಪತ್ರೆಯಲ್ಲಿ ಅವರು ಕೆಲಸಗಳನ್ನ ಮಾಡಿರುವಂತದ್ದು. ಆ ಸುತ್ತಮುತ್ತ ಇರುವಂತಹ ಸಿಬ್ಬಂದಿಗಳಿಗೂ ಕೂಡ ಈಗ ಆತಂಕ ಎದುರಾಗಿರುವಂತದ್ದು. ಜೊತೆಗೆ ಅವ್ರ ಮನೆ ಸುತ್ತಮುತ್ತ ಇರುವಂತಹ ಜನರಲ್ಲೂ ಕೂಡ ಒಂದ್ ರೀತಿಯಲ್ಲಿ ಆತಂಕ ಮನೆ ಮಾಡಿದೆ. ಜೊತೆಗೆ ಇವರು ಈವರೆಗೂ ಸುಮಾರು 500ಕ್ಕೂ ಹೆಚ್ಚು ಜನರಿಗೆ ಏನು ಚಿಕಿತ್ಸೆ ನೀಡಿದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಇದು ಒಂದ್ ರೀತಿಯಲ್ಲಿ ಆರೋಗ್ಯ ಇಲಾಖೆಯವರಿಗೆ ಒಂದ್ ರೀತಿಯಲ್ಲಿ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಜೊತೆಗೆ ಇನ್ನೊಂದು ಕೇಸ್ ಕೂಡ ಪತ್ತೆ ಆಗಿರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಪಟ್ಟಣದಲ್ಲಿ ಒಂದು ಮಹಿಳೆ ಸೋಂಕು ಪತ್ತೆ ಆಗಿರುವಂತದ್ದು. ಅವರು ಮುಂಬೈಯಿಂದ ಬಂದಂತ ವೇಳೆಯಲ್ಲಿ ಅವರಿಗೆ 16ನೇ ತಾರೀಕು ಅವರ ಗಂಟಲು ದ್ರವ ಮತ್ತು ರಕ್ತದ ಮಾದರಿಯನ್ನ ಶಾಂಪಲ್ ನ ತೆಗೆದು ಲ್ಯಾಬಿಗೆ ಕಳಿಸಲಾಗಿತ್ತು. ಅವ್ರದ್ದು ಕೂಡ ಈಗ ಪಾಸಿಟಿವ್ ಬಂದಿರೋ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರಲ್ಲೂ ಒಂದ್ ರೀತಿಯಲ್ಲಿ ಆತಂಕ ಮನೆ ಮಾಡಿದೆ. ಈವರೆಗೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯನ್ನ ಗ್ರೀನ್ ಝೋನ್ ಜಿಲ್ಲೆಯಾಗಿ ಕ್ವಾರಂಟೈನ್ ಮಾಡಿದಾರಾ ಈಗ, ಅಥವಾ ಇನ್ನು ಟ್ರೇಸ್ ಮಾಡ್ತಾ ಇದಾರಾ?
ಈಗ ಪ್ರಾಥಮಿಕವಾಗಿ ನರ್ಸು ಮತ್ತೆ ಆಶಾ ಕಾರ್ಯಕರ್ತರಿಗೂ ಮತ್ತೆ ಅವರ ಮನೆಯಲ್ಲಿದ್ದಂತ ಮನೆಯವರಿಗೂ ಕೂಡ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅವರನ್ನ ಕ್ವಾರಂಟೈನ್ ಮಾಡಿರುವಂತದ್ದು. ಮತ್ತೆ ಅಲ್ಲಿ ಏನು ಗರ್ಭಿಣಿ ಅವರು ಇದ್ದಾರೆ ಅವ್ರ ಮನೆಯವರು ಕೂಡ ಈಗ ಕ್ವಾರಂಟೈನ್ ಇರಿಸಿರುವಂತದ್ದು. ಜೊತೆಗೆ ಡಾಕ್ಟರ್ ಯಾರ್ಯಾರಿಗೆ ಚಿಕಿತ್ಸೆ ನೀಡಿದ್ದಾರೆ ಅವ್ರನ್ನೆಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ. ಶರ್ಮಿತಾ, 20 ದಿನದಲ್ಲಿ ಬೆಂಗಳೂರು ಮತ್ತೆ ಕೊಡಗಿಗೆ ಈ ಡಾಕ್ಟರ್ ಹೋಗಿದ್ರಲ್ಲ, ಅಲ್ಲಿ ಹೋಗಿ ಏನಾದ್ರು ಪೇಷಂಟ್ ಟ್ರೀಟ್ ಮಾಡಿದ್ರಾ ಅಥವಾ ಸುಮ್ನೆ ಏನಾದ್ರು ಪ್ರೈವೇಟ್ ವಿಸಿಟ್ ಇದು? ಅದು ಅಂದ್ರೆ ಅವರು ಪ್ರೈವೇಟ್ ವಿಸಿಟ್ಗೋಸ್ಕರ ಹೋಗಿ ಬಂದಿದ್ದಾರೆ. ಆದ್ರೆ ಅವರು ಅದಾದ ನಂತರ ಯಾವುದೇ ರೀತಿಯ ಪರೀಕ್ಷೆಗೆ ಒಳಪಟ್ಟಿರ್ಲಿಲ್ಲ. ನಿನ್ನೆ 2 ದಿನಗಳ ಹಿಂದೆ ಇವರು ರ್ಯಾಂಡಮ್ ಟೆಸ್ಟ್ ಮಾಡುವ ವೇಳೆಯಲ್ಲಿ ಅವರ ಪರೀಕ್ಷೆಗೆ ಒಳಪಡಿಸಿದ್ರು. ಇವತ್ತು ಅವರಿಗೆ ಕೊರೋನಾ ದೃಢಪಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದ್ ರೀತಿ ಮೂಡಿಗೆರೆ ಭಾಗದಲ್ಲೂ ಕೂಡ ಭಯದ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಮತ್ತೆ ಆಸ್ಪತ್ರೆ ಸಿಬ್ಬಂದಿಗಳಿಗೂ ಕೂಡ ಒಂದ್ ರೀತಿಯಲ್ಲಿ ಆತಂಕ ಮನೆ ಮಾಡಿದೆ. ಶರ್ಮಿತಾ, ಇನ್ ಕ್ವಾರಂಟೈನ್ ಕೇಂದ್ರದಲ್ಲಿ ಹೆಂಗ್ ಭೀತಿ ಆವರಿಸ್ಬಿಟ್ಟಿದೆ ಅಂದ್ರೆ, ಗ್ರೀನ್ ಝೋನ್ ಇದ್ದಾಗ ಆತಂಕ ಇರುತ್ತೆ, ಬಟ್ ಇನ್ನು ಇಲ್ಲಿ ಕಾಲಿಟ್ಟಿಲ್ಲ ಅಂತ ಒಂದು ಸಮಾಧಾನ ಅಂತೂ ಇರುತ್ತೆ. ಬಟ್ ಆ ಸಮಾಧಾನ ಕಳೆದು ಹೋಯ್ತು ಚಿಕ್ಕಮಗಳೂರು ಭಾಗದಲ್ಲಿ. ಜಿಲ್ಲಾಡಳಿತ ಯಾವ ತರ ಪ್ರಿಪೇರ್ ಆಗಿದೆ, ಆರೋಗ್ಯ ಇಲಾಖೆಯವರು ಈಗ ನಾವು ಗಮನಿಸಬಹುದು ಬೇರೆ ಬೇರೆ ಕಡೆ ನೋಡಿದಾಗ ಒಂದು 10-15 ದಿನದಲ್ಲಿ ಕಂಪ್ಲೀಟ್ ಚಿತ್ರಣ ಬದಲಾಗಿ ಹೋಗ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಶಿವಮೊಗ್ಗನೇ ತಗೊಂಡ್ರೆ, ಚಿಕ್ಕಮಗಳೂರು ಕೂಡ ಅದಕ್ಕೆ ಹೊರತಾಗಿಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಈಗ ಆರೋಗ್ಯ ಇಲಾಖೆ ಯಾವ ತರ ರೆಡಿ ಆಗಿದೆ, ಇನ್ನೊಂದು 10-15 ದಿವಸದಲ್ಲಿ ಕೇಸಸ್ ಜಾಸ್ತಿ ಆಗ್ಬೋದು ಆ ಭಾಗದಲ್ಲಿ ಅದಕ್ಕೆ? ಹೌದು ಶರ್ಮಿತಾ, ಈಗ 2 ಕೇಸ್ಗಳು ಬಂದ ತಕ್ಷಣವೇ ಆರೋಗ್ಯ ಅಧಿಕಾರಿಗಳು ಅಲರ್ಟ್ ಆಗಿರುವಂತದ್ದು. ಜೊತೆಗೆ ಜಿಲ್ಲಾಡಳಿತ ಕೂಡ ಈಗಾಗಲೇ ಅಲರ್ಟ್ ಆಗಿ ಮೂಡಿಗೆರೆ ಪಟ್ಟಣವು ಸಂಪೂರ್ಣವಾಗಿ ಅಂದ್ರೆ ಅವರು ಓಡಾಡಿರುವಂತಹ ಜಾಗಗಳನ್ನ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿರುವಂತದ್ದು. ಮತ್ತೆ ಅವರು ಕೆಲಸ ಮಾಡಿರುವಂತಹ ಆಸ್ಪತ್ರೆ ಕೂಡ ಸೀಲ್ ಡೌನ್ ಮಾಡುವ ಒಂದು ಎಚ್ಚರಿಕೆ ಕೂಡ ಈಗಾಗಲೇ ನೀಡಿರುವಂತದ್ದು. ಅವರು ಮನೆಯಲ್ಲಿ ವಾಸ ಮಾಡಿರುವಂತಹ ಸುಶಾಂತ್ ನಗರ, ಆ ನಗರದಲ್ಲೂ ಕೂಡ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿ ಈಗಾಗಲೇ ಆ ಸುತ್ತಮುತ್ತ ಜಾಗಗಳಿಗೆ ಆ ಏರಿಯಾಕ್ಕೆ ಯಾರು ಬರದಂತೆ ಈಗಾಗಲೇ ಸೀಲ್ ಡೌನ್ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿದ್ದಾರೆ. ಈಗ ಒಂದ್ ರೀತಿಯಲ್ಲಿ ಅಂದ್ರೆ ಈಗ ಈವರೆಗೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವುದೇ ಕೇಸ್ಗಳು ಬಂದಿರಲಿಲ್ಲ. ಒಂದ್ ರೀತಿಯಲ್ಲಿ ನಿರಾಳವಾಗಿ ಜನರು ಓಡಾಡ್ತಾ ಇದ್ರು. ಆದ್ರೆ ಇವತ್ತು 2 ಕೇಸ್ಗಳು ಬಂದಿರೋದ್ರಿಂದಲೇ ಅದರಲ್ಲೂ ವೈದ್ಯರು ಬಂದಿರುವಂತದ್ದು. ಅವರು ಸಾಕಷ್ಟು ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ರು. ಇದು ಒಂದ್ ರೀತಿಯಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಕಳವಳ ಉಂಟಾಗ್ತಿರುವಂತದ್ದು. ಮತ್ತೆ ಅವರು ವೈದ್ಯರ ಬಳಿ ಯಾರು ಚಿಕಿತ್ಸೆ ಪಡೆದಿದ್ದಾರೆ ಅವರಲ್ಲೂ ಒಂದ್ ರೀತಿಯಲ್ಲಿ ಭಯ ಸೃಷ್ಟಿ ಆಗ್ತಿದೆ. ಈಗ ಜಿಲ್ಲಾಡಳಿತ ಅವರು ಯಾರ್ಯಾರಿಗೆ ಈಗ ಕಳೆದ 15 ದಿನಗಳಿಂದ ಯಾರ್ಯಾರಿಗೆ ಚಿಕಿತ್ಸೆ ನೀಡಿದ್ದಾರೆ ವೈದ್ಯ, ಜೊತೆಗೆ ಎಲ್ಲೆಲ್ಲಿ ಓಡಾಡಿದ್ದಾರೆ, ಯಾರ್ಯಾರ ಜೊತೆಗೆ ಸಂಪರ್ಕ ಇದ್ರು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಕ್ಕೂ ಕೂಡ ಮುಂದಾಗಿರುವಂತದ್ದು. ಈಗ ಅಲರ್ಟ್ ಆದಂತ ಜಿಲ್ಲಾಡಳಿತ ಸಾಕಷ್ಟು ಜನರಿಗೆ ಕ್ವಾರಂಟೈನ್ಗೂ ಕೂಡ ಇಟ್ಟಿದೆ. ಥ್ಯಾಂಕ್ ಯು ವೀರೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಉಡುಪಿಯಲ್ಲಿ ಮತ್ತೆ 4 ಜನಕ್ಕೆ ಇವತ್ತು ಪಾಸಿಟಿವ್ ಅಂತ ಹೆಲ್ತ್ ಬುಲೆಟಿನ್ನಲ್ಲಿ ರಿಪೋರ್ಟ್ ಬಂದಿರೋದು. ಇಲ್ಲಿ 8 ವರ್ಷದ ಬಾಲಕನಿಗೂ ಕೂಡ ಸೋಂಕು ಇದೆ ಅನ್ನೋದು ಗೊತ್ತಾಗಿದೆ. ಮಹಾರಾಷ್ಟ್ರದಿಂದ ಬಂದಂತ 4 ಜನಕ್ಕೆ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿರೋದು. ಅದರಲ್ಲಿ 3 ಜನ ಪುರುಷರು, ಓರ್ವ ಮಹಿಳೆಗೆ ಕೊರೋನಾ ಇದೆ. ಉಡುಪಿಯಲ್ಲಿ ಅಲ್ಲಿಗೆ ಪಾಸಿಟಿವ್ ಸಂಖ್ಯೆ ಇವತ್ತಿನ ಪಾಸಿಟಿವ್ ಕೇಸಸ್ ಸೇರಿಸಿ 15ಕ್ಕೆ ಏರಿಕೆ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್. ಈಗ ಮಂಗಳೂರಲ್ಲಿ ಹೆಂಗ್ ಆತಂಕ ಇತ್ತು ದುಬೈ ಮೂಲದವ್ರದ್ದು, ಮುಂಬೈ ಮೂಲದವ್ರದ್ದು, ಅದೇ ಆತಂಕ ಉಡುಪಿಯಲ್ಲೂ ಕೂಡ ಮನೆ ಮಾಡಿರೋದು. ಇಲ್ಲೂ ಕೂಡ ಇವಾಗ ಪಾಸಿಟಿವ್ ಕೇಸಸ್ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ಸೊ ಈ ಟ್ರಾವೆಲ್ ಹಿಸ್ಟ್ರಿ ಏನೇನ್ ಹೇಳುತ್ತೆ ಈಗ? ಶರ್ಮಿತಾ, ಇಷ್ಟವರೆಗೆ ದುಬೈ ಹಿಸ್ಟ್ರಿ ಒಂದು ತುಂಬಾ ಆತಂಕ ಆಗಿತ್ತು. ಈಗ ಮುಂಬೈ ಆಘಾತ ಆಗಿದೆ. ಯಾಕಂದ್ರೆ ಮುಂಬೈಯಿಂದ ಬಂದವರಲ್ಲೂ, ಮುಂಬೈಯಿಂದ ಬಂದವರಲ್ಲೂ ಈಗ ಕೊರೋನಾ ಪಾಸಿಟಿವ್ ಬರ್ತಾ ಇದೆ. ಟ್ರಾವೆಲ್ ಹಿಸ್ಟ್ರಿ ಅಷ್ಟೇ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಮುಂಬೈ, ಮಹಾರಾಷ್ಟ್ರದಿಂದ ಬಂದವರನ್ನ ಈಗಾಗಲೇ ಕೊಲ್ಲೂರು, ಉಡುಪಿ ಭಾಗದಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಆ ಕ್ವಾರಂಟೈನ್ ಮಾಡಿದವರಲ್ಲಿ ಈಗ ಸೋಂಕು ಪತ್ತೆ ಆಗ್ತಾ ಇದೆ. ಒಂದೇ ಕುಟುಂಬದ 4ರಲ್ಲಿ ಈಗ ಇವತ್ತು ಸೋಂಕು ದೃಢವಾಗಿದೆ. ಅದರಲ್ಲಿ ಒಬ್ರು ಬಾಲಕ ಕೂಡ ಇದ್ದಾನೆ. ಹಾಗಾಗಿ 4ರಲ್ಲಿ ಸೋಂಕು ದೃಢವಾಗಿದ್ದು ಈಗ ಮುಂಬೈಯಿಂದ ಬಂದವರಲ್ಲಿ ಆತಂಕ ಇನ್ನೂ ಹೆಚ್ಚಾಗಿದೆ. ಶರ್ಮಿತಾ, ಅಲ್ಲ, ಒಂದ್ ಸ್ವಲ್ಪ ಸಮಾಧಾನದ ವಿಚಾರ ಅಂತಂದ್ರೆ ಇವರೆಲ್ಲ ಕ್ವಾರಂಟೈನ್ ಅಲ್ಲಿ ಇದ್ದಾಗಲೇ ಈಗ ಪಾಸಿಟಿವ್ ಬಂದಿರೋದು, ಯಾರು ಕೂಡ ಮನೇಲಿ ಇರ್ಲಿಲ್ಲ. ಹಂಗಾದ್ರೆ ಹೌದು ಶರ್ಮಿತಾ, ಹೌದು. ಯಾಕಂದ್ರೆ ಕ್ವಾರಂಟೈನ್ ಇದ್ದವರನ್ನೇ ಪಾಸಿಟಿವ್ ಬರ್ತಾ ಇದೆ. ಯಾಕಂದ್ರೆ ಸ್ಪ್ರೆಡ್ ಆಗ್ತಾ ಇಲ್ಲ. ಬಟ್ ಕ್ವಾರಂಟೈನ್ ಇದ್ದವರದ್ದೇ ಈಗ ಅಲ್ಲಿ ಪಾಸಿಟಿವ್ ದೃಢವಾಗ್ತಾ ಇದೆ. ಸೊ ಇದೊಂದು ಸಮಾಧಾನ ಹೇಳ್ಬೋದು. ಆದ್ರೂ ಇದೊಂದು ರೀತಿಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಪಾಸಿಟಿವ್ ಬರುವಂತದ್ದು ಒಂದು ರೀತಿಯಲ್ಲಿ ಜನರು ಇಲ್ಲಿ ಸ್ವಲ್ಪ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಉಡುಪಿಯಲ್ಲಿ 3 ಇದ್ದದ್ದು ಈಗ 15ವರೆಗೆ ಬಂದಿದೆ. ಇದೊಂದು ರೀತಿ ಆತಂಕ. ಯಾಕಂದ್ರೆ ದುಬೈಯಿಂದ ಬಂದವರಿಗೆ ಎಲ್ಲರೂ ಹೆಚ್ಚಾಗಿ ಈ ದುಬೈಯಿಂದ ಬಂದವರಲ್ಲೇ ಸೋಂಕು ದೃಢವಾಗ್ತಾ ಇತ್ತು. ಈಗ ಮುಂಬೈಯಿಂದ ಬಂದವರಲ್ಲಿ ಸೋಂಕು ದೃಢವಾಗ್ತಾ ಇದೆ. ಈಗ 15 ಆಗಿದೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಟ್ರಾವೆಲ್ ಹಿಸ್ಟ್ರಿ ಇನ್ನಷ್ಟೇ ಕಲೆ ಆಗ್ತಾ ಇದ್ದಾರೆ. ಹೇಗ್ ಬಂದ್ರು, ಮತ್ತೆ ಅವರೊಟ್ಟಿಗೆ ಪತ್ರಗಳ ಸಂಪರ್ಕ ಮತ್ತು ಬೇರೆ ಯಾವ ರೀತಿ ಸಂಪರ್ಕ ಇತ್ತು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಮತ್ತು ಇವರು ಒಂದೇ ಕುಟುಂಬದವರು, ಆದ್ರೆ ಇವರೊಟ್ಟಿಗೆ ಯಾರ್ಯಾರು ಯಾವ ಸಂಬಂಧ ಅನ್ನುವಂಥದ್ದು ಇನ್ನೂ ಗೊತ್ತಾಗಬೇಕಾಗಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಪರೀಕ್ಷಿತ್ ಆಮೇಲೆ ಇನ್ಫಾರ್ಮೇಶನ್ಗೆ. ಉಡುಪಿಯಲ್ಲಿ 15ಕ್ಕೆ ಏರಿಕೆ ಆಗಿದೆ. ಅದರಲ್ಲಿ 8 ವರ್ಷದ ಬಾಲಕನೂ ಕೂಡ ಇದ್ದಾನೆ. ಪಾಸಿಟಿವ್ ಕೇಸ್ ಅವನಿಗೂ ಕೂಡ ರಿಪೋರ್ಟ್ ಆಗಿದೆ. ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ.